ನಮಸ್ತೆ, ವೆಲ್ಕಮ್ ಬ್ಯಾಕ್. ನಾನಿವತ್ತು ನಮ್ಮ ಮಲೆನಾಡಿನ ಒಂದು ಹಳೆಯ ಕಾಲದ ರೆಸಿಪಿನ ನಿಮ್ಮ ಜೊತೆ ಹಂಚ್ಕೊಳ್ತಾ ಬ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ. ನಮ್ಮ ಮಲೆನಾಡಿನಲ್ಲಿ ಹಲಸನ್ನು ಸಂಪೂರ್ಣವಾಗಿ ಬಳಸ್ಕೊಳ್ತಾರೆ. ಅಂದರೆ ಬೆಳೆಯೋದಕ್ಕಿಂತ ಮುಂಚೆಯಿಂದನೇ ಪದಾರ್ಥಗಳನ್ನು ಮಾಡೋದಕ್ಕೆ ಶುರು ಮಾಡ್ತಾರೆ. ಸೊ ಹಣ್ಣಾದಮೇಲೆ ಹಣ್ಣಿಂದ ಸಾಕಷ್ಟು ಖಾದ್ಯಗಳನ್ನು ತಯಾರು ಮಾಡ್ಬೋದು. ಜೊತೆಗೆ ಅದರ ಬೀಜವನ್ನು ಕೂಡ ಹಾಳು ಮಾಡೋದಿಲ್ಲ. ಇವತ್ತು ನಾನು ಹಲಸಿನ ಬೇಳೆಯಿಂದ ಒಬ್ಬಟ್ಟು ಮಾಡ್ತಾ ಇದ್ದೀನಿ. ಒಬ್ಬಟ್ಟು ಅಂದರೆ ಹೋಳಿಗೆ ಅಲ್ಲ, ನಮ್ಮ ಕಡೆಗಳಲ್ಲಿ ಇದಕ್ಕೆ ಒಬ್ಬಟ್ಟು ಅಥವಾ ಗುಡ್ನ ಅಂತಾನೂ ಹೇಳ್ತಾರೆ. ಹಲಸಿನ ಬೇಳೆನ ನಾನು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಅದಾದಮೇಲೆ ಅದನ್ನು ಸ್ವಲ್ಪ ಬೆಲ್ಲ ಹಾಕಿ ರುಬ್ಕೊಂಡೆ. ಹಾಗೆ ಇದಕ್ಕೆ ಒಂದು ಅರ್ಧ ಕಪ್ಪು ತೆಂಗಿನ ತುರಿ ಹಾಗೆ ಒಂದು ಅರ್ಧ ಕಪ್ಪು ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ ರುಬ್ಬಿ ಆದಮೇಲೆ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಇದು ಸಿಹಿಯಾಗಿ ಇರುತ್ತೆ. ಹಾಗೆ ಸ್ವಲ್ಪ ಗ್ಯಾಸ್ ಕೂಡ ಹೌದು, ಯಾವಾಗಲೂ ಮಾಡೋಕ್ಕಾಗಲ್ಲ, ಎಲ್ಲೋ ಅಪರೂಪಕ್ಕೆ ಒಂದು ಸ್ವಲ್ಪ ತಿನ್ಬೋದಷ್ಟೇ. ಸೊ ಇವಾಗ ನೋಡಿ, ನಾನು ಉಂಡೆ ಮಾಡಿ ಸ್ವಲ್ಪ ಲಟ್ಸಿ ಇಟ್ಕೊಂಡಿದ್ದೀನಿ, ಅಂದರೆ ತಟ್ಟಿ ಇಟ್ಕೊಂಡಿದ್ದೀನಿ. ಇದನ್ನು ಇವಾಗ ಬಾಣಲೆ ಮೇಲೆ ಬೇಯಿಸಬೇಕು. ಸ್ವಲ್ಪ ಎಣ್ಣೆ ಹಚ್ಚಿ ಅದ್ರ ಮೇಲೆ ಇದನ್ನು ಈ ಥರ ಬೇಯಿಸ್ಕೋಬೇಕು. ಇದು ಬಾಯಿಗಂತೂ ಸಿಕ್ಕಾಪಟ್ಟೆ ರುಚಿಯಾಗಿರುತ್ತೆ. ಹಾಗೆ ಅಂದರೆ ಹಿಂದಿನ ಕಾಲದಲ್ಲಿ ಜಾಸ್ತಿ ಬೇರೆ ಬೇಳೆಗಳನ್ನೆಲ್ಲ ತರೋಕ್ಕಾಗ್ತಾ ಇರಲಿಲ್ಲ. ಈಗಿನ ಕಾಲದಂಗೆ ಹೆಸರು ಬೇಳೆ, ತೊಗರಿ ಬೇಳೆ ಅದರಲ್ಲೆಲ್ಲ ಜಾಸ್ತಿ ಏನು ತರೋಕ್ಕಾಗ್ತಾ ಇರಲಿಲ್ಲ. ಹಾಗಾಗಿ ಮನೆಯಲ್ಲೇ ಇರೋ ಈ ಥರ ಪದಾರ್ಥಗಳಿಂದ ಸಿಗೋ ಪದಾರ್ಥಗಳಿಂದ ಒಬ್ಬಟ್ಟು ಇರ್ಬೋದು, ಒಬ್ಬಟ್ಟು ಹೋಳಿಗೆ ಕೂಡ ಮಾಡ್ತಾರೆ ನಮ್ಮ ಕಡೆಗಳಲ್ಲಿ. ಇತ್ತೀಚೆಗೆ ಸ್ವಲ್ಪ ಕಡಿಮೆ ಆಗಿದೆ, ಅಂದರೆ ಅದು ಸ್ವಲ್ಪ ಗ್ಯಾಸ್ ಆಗುತ್ತೆ ಅಂತ ಹೇಳಿ ಅಷ್ಟು ಮಾಡೋದಿಲ್ಲ. ನಾನು ಸುಮ್ಮನೆ ಮಾಡಬೇಕು, ಒಂದು ಹಳೆ ಕಾಲದ ರೆಸಿಪಿನೂ ತೋರಿಸ್ದಂಗೆ ಆಯಿತು ಅಂತೇಳಿ ಮಾಡಿದೆ. ಸಕ್ಕತ್ತಾಗಿರುತ್ತೆ ಇದು. ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿನ್ಬೋದು. ನಾನು ಜಾಸ್ತಿ ಏನು ಮಾಡಿರಲಿಲ್ಲ, ಸ್ವಲ್ಪನೇ ಮಾಡಿದ್ದು. ಜಾಸ್ತಿ ತಿನ್ನೋಕ್ಕೂ ಆಗಲ್ಲ, ಹೆವಿ ಆಗುತ್ತೆ ಇದು. ಆದರೆ ಹಳೆ ಕಾಲದಲ್ಲಿ ಎಷ್ಟು ಉಪಯೋಗಿಸ್ತಾ ಇದ್ರು ಅಂದರೆ ಎಲ್ಲ, ಅಂದರೆ ಮಳೆಗಾಲದಲ್ಲಿ ಇದನ್ನು ಶೇಖರಣೆ ಮಾಡಿ ಇಟ್ಕೊಂಡು ಈ ನಾಗರ ಪಂಚಮಿಗೆ ಮಾಡ್ತಾಯಿದ್ರು ಒಬ್ಬಟ್ಟು ಅಂತ. ಈ ನಾಗರ ಪಂಚಮಿಗೆ ಮೇಯ್ನಾಗಿ ಮಾಡುವಂಥ ಖಾದ್ಯ ಆಗಿತ್ತು ಹಿಂದಿನ ಕಾಲದಲ್ಲಿ. ಸೊ ಇಷ್ಟೇ ರುಚಿಯಾಗಿ ಮಾಡಿಕೊಂಡು ಮಳೆಗಾಲದಲ್ಲಿ ತಿನ್ಬೋದು. ಸೊ ಒಂದು ರೆಸಿಪಿನ ಶೇರ್ ಮಾಡಬೇಕು ಅಂದ್ಕೊಂಡು ನಾನು ಈ ವಿಡಿಯೋನ ಮಾಡಿದ್ದೀನಿ. ನಿಮ್ಗೆ ಹೇಗೆ ಅನಿಸ್ತು ಅಂತ ಹೇಳಿ. ಸೊ ಪ್ರತಿಯೊಂದನ್ನು ಕೂಡ ಈ ಥರ ಹಳ್ಳಿಗಳಲ್ಲಿ ಮನೆಗಳಲ್ಲೇ ಸಿಗುವಂಥ ಪದಾರ್ಥಗಳಿಂದ ಈ ಥರ ಮಾಡ್ತಾಯಿದ್ರು. ಸೊ ಹೀಗೆ ಒಂದು ರೆಸಿಪಿನ ಮಾಡಿ ತಿಂದಿದ್ದಾಯಿತು. ಸುಮಾರು ಜನ ನನಗೆ ಅನಗಂಗೆ ಡ್ರೆಸ್ ಎಲ್ಲ ಎಲ್ಲಿ ತಗೊಳ್ತೀರಾ ಅಂತ ಕೇಳ್ತಾ ಇದ್ರು. ಸೊ ನಾನು ಸಾಮಾನ್ಯವಾಗಿ ಅವಳಿಗೆ ಫಸ್ಟ್ ಕ್ರೈ ಎಲ್ಲ ತಗೊಳ್ಳೋದು, ಇಲ್ಲಾಂದ್ರೆ ಜುಡಿಯೋ ಪೋದ ತಗೊಳ್ತೀನಿ. ಯಾಕಂದ್ರೆ ಅವಳಿಗೆ ಮೊದ್ಲಿಂದನೂ ರೂಢಿ ಆಗಿದೆ, ಕಂಫರ್ಟೇಬಲ್ ಆಗಿರುತ್ತೆ, ಬಟ್ಟೆಗಳೆಲ್ಲ ಚೆನ್ನಾಗಿ ಕ್ವಾಲಿಟಿ ಇರುತ್ತೆ ಅಂತ ಹೇಳಿ ಫಸ್ಟ್ ಕ್ರೈಯಲ್ಲಿ ಬೇಬಿ ಹಗ್ಗದ್ದು ಜಾಸ್ತಿ ತಗೊಳ್ತೀನಿ ನಾನು. ಇವಾಗ ಅವಳಿಗೆ ಸ್ಕೂಲ್ ಇನ್ನೇನು ಶುರು ಆಗುತ್ತೆ. ಸೊ ಹಾಗಾಗಿ ಇದು ಸ್ನಾಕ್ಸ್ ಬಾಕ್ಸ್ ಮತ್ತೆ ವಾಟರ್ ಬಾಟಲ್, ಒಂದು ಡ್ರೆಸ್ ಎಲ್ಲದೂ ಬೇಕಿತ್ತು. ಸೊ ಎಲ್ಲ ತರಿಸಿದೀನಿ. ಇವಾಗ ಓಪನ್ ಮಾಡೋಣ. ನನಗಂಗೆ ಹುಷಾರಿಲ್ಲ, ಜ್ವರ ಬಂದಿದೆ ನನಗಂಗೆ. ಪಾಪ ಕಮ್ಮಿ ಆಯ್ತಾ? ಇದೆಂತ ಮಗ, ಇದು ಇದೇನಿರ್ಬೋದು? ಒಂದಷ್ಟು ಶಾರ್ಟ್ಸ್ 3 ಇದೆ, ಪ್ಯಾಕ್ ಆಫ್ 3. ಅದನ್ನ ತರಿಸಿದೀನಿ. ಅಂದ್ರೆ ಅವಳಿಗೆ ಇವಾಗ ಸ್ಕೂಲ್ ಸ್ಕರ್ಟ್ ಎಲ್ಲ ಹಾಕೊಂಡು ಹೋದಾಗ ಅವಳಿಗೆ ಈ ತರದ್ದು ಶಾರ್ಟ್ಸ್ ಹಾಕಿದ್ರೆ ಮಕ್ಕಳು ಹೆಂಗೆಂಗೋ ಕುತ್ಕೊಳ್ತಾರಲ್ವಾ. ಸೊ ಹಾಗಾಗಿ ಎಸ್ಪೆಷಲಿ ಹೆಣ್ಮಕ್ಳಿಗೆ ನಾವು ಕೇರ್ ಮಾಡಬೇಕು ಅಂತ ಹೇಳಿ ನಾನು ಈ ತರ ಶಾರ್ಟ್ಸ್ ತರಿಸಿದೀನಿ ಅವಳಿಗೆ. ಅಂದ್ರೆ ಸ್ಕರ್ಟ್ ಇರುತ್ತೆ ಯೂನಿಫಾರ್ಮ್. ಸೊ ಅವಳಿಗೆ ಈ ತರದ್ದು ಶಾರ್ಟ್ಸ್ ಹಾಕೋಣ ಅಂತ ಅನ್ಕೊಂಡಿದೀನಿ. ಹಾಗಾಗಿ ತರಿಸಿದ್ದು ನಾನು. ಅವಳಿಗೆ ಈ ತರ ಫ್ರಾಕ್ ಹಾಕಿದ್ರು ಕೂಡ ಅವಳಿಗೆ ಪ್ಯಾಂಟ್ ಹಾಕ್ತೀನಿ, ಇಲ್ಲ ಅಂದ್ರೆ ಶಾರ್ಟ್ಸ್ ಹಾಕ್ತೀನಿ ಇಷ್ಟು ಉದ್ದದ್ದು. ಸೊ ನನಗೆ ಆ ತರ ಹಾಕಿದ್ರೆ ಒಂಥರ ಕಂಫರ್ಟೇಬಲ್ ಅನ್ಸುತ್ತೆ. ಹೆಣ್ಮಕ್ಳನ್ನ ಆದಷ್ಟು ತಾಯಂದ್ರು ಕೇರ್ ಮಾಡ್ಲೇಬೇಕು. ಅವ್ರಿಗೆ ಈಗಿಂದಾನೆ ಬಟ್ಟೆ ಸೆನ್ಸ್ ಎಲ್ಲ ಕಲ್ಸಿದ್ರೆ ಮುಂದೆ ಕೂಡ ಒಳ್ಳೇದು ಅಂತ. ನನಗೆ ಎಂತ ಆಗ್ತಿದ್ದು ಮಕ್ಕಳೇ. ನೆಕ್ಸ್ಟ್ ಇದೇಂತ ಇರ್ಬೋದು ಮಗ? ಅದು ವಾಟರ್ ಬಾಟಲ್. ವಾಟರ್ ಬಾಟಲಾ? ಇದು ಅನ್ನೋದೊಂದು ಏನೋ
ದೊಡ್ಡದಾಯ್ತು ಇದು ಆ್ಯಕ್ಚುಲಿ. ನೋಡೋಣ, ಅಪ್ಪನ ಹತ್ರ ಕೇಳುವ ಮಗ, ದೊಡ್ಡ ಇದು ಇಷ್ಟು ದೊಡ್ಡ ಬೇಕಾ ಅಂತ ಕೇಳುವ ಅಪ್ಪನ ಹತ್ರ. ಬೇಕಾ? ಸ್ವಲ್ಪ ದೊಡ್ಡದಾಯ್ತು ನನಗೆ. ಅಂದ್ರೆ ಅವ್ರಿಗೆ ಒಂದು ಸ್ನಾಕ್ಸ್ ಅಂತ ಹಾಕೊಡ್ಬೇಕಾಗತ್ತೆ. ನನಗೆ ಚೆನ್ನಾಗಿರೋದೆ ಪ್ಲಾಸ್ಟಿಕ್ದೆಲ್ಲ ಬೇಡ ಅಂತ ಇತ್ತು, ಒಳಗಡೆ ಸ್ಟೀಲ್ ಇದು. ಸೊ ಆ ತರದ್ದು ಗುಡ್ ಕ್ವಾಲಿಟಿ ಬೇಕು ಅಂತ ಹೇಳಿ ತರಿಸಿದೀನಿ. ಇದು ಅವಳಿಗೆ ಲಂಚ್ ಬಾಕ್ಸ್ ಅಥವಾ ಸ್ನಾಕ್ಸ್ ಬಾಕ್ಸ್ ಹಾಕೊಡಕ್ಕೆ. ಇದು ನನಗೊಂದು ವಾಟರ್ ಬಾಟಲ್ ಚೆನ್ನಾಗಿದ್ದು ಒಳ್ಳೆ ಸೆಲ್ಲೋದು ಚೆನ್ನಾಗಿ ಬರುತ್ತೆ. ಓಹೋ, ನನಗೊಂದು ವಾಟರ್ ಬಾಟಲ್ ಚೆನ್ನಾಗಿದ್ದ. ಇದು ಒಂದಷ್ಟು ಪ್ಯಾಂಟ್ ನನಗೆ. ವಾವ್, ಇದು ಬೇಬಿ ಹಗ್ಗು ಪ್ಯಾಕ್ ಆಫ್ 3 ಎಲ್ಲ ಸುಮಾರು ಒಂದೇ ತರ ಇರುತ್ತೆ. ಇದು ಸ್ವಲ್ಪ ಜಿಗಿಮಿಗಿ ಇದೆ, ಗ್ಲಿಟರ್ ಇದೆ, ಗ್ಲಿಟರ್. ಹಾಗೆ ತೊಗೊಂಡಿರೋದ್ರಲ್ಲಿ ಈ 3 ಪ್ಯಾಂಟನ್ನು ನಾನು ರಿಟರ್ನ್ ಹಾಕಿದೆ. ತುಂಬಾ ಗ್ಲಿಟರ್ ಇತ್ತು ಇದಕ್ಕೆ, ಅಂದರೆ ಮೈಗೆಲ್ಲ ಒಂಥರ ಬರುತ್ತೆ, ಅದು ನಂಗೆ ಅದು ಇಷ್ಟ ಆಗಲ್ಲ. ಹಾಗೆ ಲಂಚ್ ಬಾಕ್ಸನ್ನು ಕೂಡ ರಿಟರ್ನ್ ಹಾಕ್ಬಿಟ್ಟೆ. ಅದು ಮಕ್ಕಳಿಗೆ ಅದು ಓಪನ್ ಮಾಡೋದಕ್ಕೆಲ್ಲ ತುಂಬ ಕಷ್ಟ ಆಗುತ್ತೆ ಅಂತ ಅನ್ನಿಸ್ತು, ಮತ್ತು ಸ್ವಲ್ಪ ಡ್ಯಾಮೇಜ್ ಕೂಡ ಇತ್ತು. ಹಾಗಾಗಿ ಅದನ್ನು ನಾನು ಬೇರೆ ತರೋಣ ಅಂತ ಅಂದ್ಕೊಂಡೆ. ಹೀಗೆ ನಾನು ಅನಗಂಗೆ ಸ್ಕೂಲಿಗೆ ಹೋಗೋದಕ್ಕೆ ಎಲ್ಲ ತಯಾರಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಎಲ್ಲರೂ ಮನೆಯಲ್ಲೂ ಕೂಡ ಇವಾಗ ತಯಾರಿ ಆಗಿರುತ್ತೆ, ಕೆಲವೊಬ್ರು ಸ್ಕೂಲಿಗೆ ಹೋಗೋಕ್ಕೂ ಶುರು ಮಾಡಿರ್ತಾರೆ. ಮಾಲಿಗೆ ಯಾಕೆ ಹೋಗ್ತಾ ಇದ್ದೀವಿ? ಸ್ಕೂಲಿಗೆ ಹೋಗೋದಿಕ್ಕೆ ಒಂದಷ್ಟು ಐಟಮ್ಗಳೆಲ್ಲ ಬೇಕು, ತಗೊಂಡ್ ಬರಕ್ ಹೋಗ್ತಾ ಇದೀವಿ. ಲಾಸ್ಟ್ ಟೈಮ್ ತಗೊಂಡು ಲಂಚ್ ಬಾಕ್ಸ್ ಡ್ಯಾಮೇಜ್ ಆಗಿತ್ತು, ಅದನ್ನು ವಾಪಸ್ ಹಾಕಿದ್ವಿ ಅಲ್ಲ. ಫಸ್ಟ್ ಟೈಮ್ ತಗೊಂಡಿದ್ವಿ. ಓಹೋ, ಹೋಗೋಣ, ಲೆಟ್ಸ್ ಗೋ. ಇಲ್ಲ, ನನ್ನ ಮುಖ ನನಗೆ ನೋಡಕ್ ಆಗ್ತಾ ಇಲ್ಲ, ಹುಷಾರಿಲ್ದಂಗೆ ಆಗಿತ್ತಲ್ಲ, ಹಾಗಾಗಿ ರಿಕವರಿ ಆಗ್ತಾ ಇದೆ ಇವಾಗ. ತಂದಿದೆ. ಎಂತ ತಕೊಂಡೆ ತೋರ್ಸು. ನನಗನ್ ಶಾಪಿಂಗ್ ಆಯ್ತು. ಸೀಟಿ ಓದ್ ತೋರ್ಸು. ಓದಲ್ಲಿ ಬತ್ತ ನೋಡು, ಸೌಂಡ್ ಆಗ್ತಾ ನೋಡು. ಓದು ಓದು. ಸ್ವಲ್ಪ ಶಾಪಿಂಗ್ ಮುಗಿಸ್ಕೊಂಡು ಹಾಗೆ ಮನೆಗೆ ಬಂದ್ವಿ. ಅದಾದ್ಮೇಲೆ ನಾನೇನು ವಿಡಿಯೋ ಮಾಡಿರಲಿಲ್ಲ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಅಡುಗೆ ಮನೆ ಡೀಪ್ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡೆ. ಊರಿಂದ ಬಂದಮೇಲೆ ಹುಷಾರು ತಪ್ಪಿರೋದ್ರಿಂದ ನನಗೆ ಏನೂ ಸರಿಯಾಗಿ ಕೆಲಸನೂ ಮಾಡೋಕ್ಕಾಗ್ತಾಯಿಲ್ಲ, ಇವನ್ ವೀಡಿಯೋ ಶೂಟು ಆಗ್ತಾಯಿಲ್ಲ, ಎಡಿಟು ಏನೂ ಆಗ್ತಾಯಿಲ್ಲ. ನನಗೆ ವ್ಯೂವರ್ಸು ರೆಗ್ಯುಲರ್ ಆಗಿ ಪ್ರೀತಿಯಿಂದ ನೋಡೋರು ನನಗೆ ಹೇಳ್ತಾರೆ, ನಿಮ್ಮ ಬ್ಲಾಗ್ಗೆ ವೆಯ್ಟ್ ಮಾಡ್ತಾ ಇರ್ತೀವಿ, ಮಿಸ್ ಮಾಡಬೇಡಿ, ಹೀಗೆಲ್ಲ ಕಮೆಂಟ್ ನೋಡಿದಾಗ ನಂಗೆ ತುಂಬಾ ಖುಷಿ ಆಗುತ್ತೆ. ಹಾಗೆ ಅವ್ರ ಎಕ್ಸ್ಪೆಕ್ಟೇಷನ್ಗೆ ನಾನು ದಿನ ವೀಡಿಯೋ ಹಾಕಬೇಕು ಅಂತಲೂ ಕೂಡ ಅನಿಸುತ್ತೆ. ಬಟ್ ನನ್ನ ಹತ್ರ ಆಗ್ತಾಯಿಲ್ಲ ಸದ್ಯಕ್ಕೆ. ಸ್ವಲ್ಪ ಮೇ ಬಿ ನನಗೆ ಇನ್ನೂ ರೆಸ್ಟ್ ಬೇಕು ಅಂತ ಅನಿಸ್ತಾ ಇತ್ತು, ಗಂಟ್ಲೆಲ್ಲ ಉರಿತಾ ಇದೆ ಮಾತಾಡುವಾಗ. ಸೊ ಹಾಗೆ ಇವಾಗ ಎಲ್ಲ ಪಾತ್ರೆಗಳನ್ನೆಲ್ಲ ತೆಗೆದಿಟ್ಕೊಂಡು ಆನಂತರ ಪಾತ್ರೆ ಸ್ಟ್ಯಾಂಡು ಎಲ್ಲ ಕ್ಲೀನ್ ಮಾಡ್ಕೊಳ್ತೀನಿ. ಮತ್ತು ನನಗೆ ಇಲ್ಲಿ ಮೇಲ್ಗಡೆ ನಿಂತ್ಕೊಂಡೇ ಕ್ಲೀನ್ ಮಾಡಬೇಕಾಗತ್ತೆ, ನನಗೆ ಸಿಗೋದಿಲ್ಲ. ಹಾಗಾಗಿ ಎಲ್ಲ ಒಂದು ಸಲ ತೆಗೆದಿಟ್ಕೊಂಡು ಆನಂತರ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡೆ. ಇವನ್ ಜೇಡ್ರ ಬಲ್ಲೆ ಎಲ್ಲನೂ ಕಟ್ಕೊಂಡಿತ್ತು ಮೇಲ್ಗಡೆ. ಇವರಲ್ಲಿ ಸಿಂಕ್ನ ಹತ್ರ ಎಲ್ಲ ಅಲ್ಲಿ ನಿಂತ್ಕೋಬಾರ್ದು, ಕಟ್ಟಾಗಿಬಿಡುತ್ತೆ, ಮತ್ತು ಅದಕ್ಕೇನೂ ಸಪೋರ್ಟ್ ಇರೋದಿಲ್ಲ ಅಂತ ಹೇಳ್ತಾಯಿದ್ರು. ಅಷ್ಟೊಂದು ಸಪೋರ್ಟ್ ಇರೋದಿಲ್ಲ ಈ ಸ್ಲ್ಯಾಬ್ಗೆಲ್ಲ. ಬಟ್ ನನಗೆ ಹತ್ತದೇ ಇದ್ದರೆ ಕ್ಲೀನ್ ಮಾಡೋಕ್ಕಾಗಲ್ಲ, ಸಿಗೋದೇ ಇಲ್ಲ. ಹಾಗಾಗಿ
ಸೊ ಒಂದು ಬಟ್ಟೆನಲ್ಲಿ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಆನಂತರ ಟೈಲ್ಸ್ಗಳನ್ನು ಕೂಡ ಸ್ಕ್ರಬ್ಬಲ್ಲಿ ತಿಕ್ಕಿ ಆನಂತರ ಬಟ್ಟೆಯಲ್ಲಿ ಒರೆಸಿ ಆ ಥರ ಕ್ಲೀನ್ ಮಾಡ್ಕೊಳ್ತೀನಿ. ಹಾಗೆ ನನ್ನ ಹಿಂದಿನ ವಿಡಿಯೋಕ್ಕೆ ಬಾವಲಿ ಬಂದಿರೋದನ್ನು ನೋಡಿ ಸುಮಾರು ಜನ ವ್ಯೂವರ್ಸು ಮನೆ ಒಳಗಡೆ ಬಾವಲಿ ಬರಬಾರ್ದು ಶಿಲ್ಪ ವಿಚಾರಿಸಿ ಅಂತೆಲ್ಲ ಕಮೆಂಟ್ ಹಾಕಿದ್ರಿ. ಸೊ ನನಗೇನು ವಿಶೇಷ ಅಂತ ಅನ್ನಿಸ್ಲಿಲ್ಲ, ಯಾಕಂದರೆ ನಮ್ಮ ಹಳ್ಳಿ ಮನೆಗಳಲ್ಲಿ ಅದು ದಿನಾಲೂ ಬರುತ್ತೆ. ಸೊ ಹಾಗಾಗಿ ನಾನು ನಮ್ಮ ಮನೆಯಲ್ಲಿ ಅಥವಾ ಇವ್ರು ಲಾಸ್ಟ್ ಟೈಮ್ ನಾನು ಮನೆಗೆ ಹೋದಾಗ ಅಂದರೆ ಹಸ್ಬೆಂಡ್ ಮನೆಗೆ ಹೋದಾಗಲೂ ಕೂಡ ಬಾವಲಿ ಮನೆ ಒಳಗಡೆ ಬರ್ತಾಯಿತ್ತು. ಸೊ ಹಾಗಾಗಿ ಯಾರು ಕೂಡ ಅದು ಬರಬಾರ್ದು ಅಪಶಕನ ಆ ಥರದ್ದನ್ನು ಹೇಳಿದ್ದನ್ನು ನಾನು ಕೇಳೇ ಇಲ್ಲ. ಹಾಗಾಗಿ ನಮಗೇನು ವಿಶೇಷ ಅಂತ ಅನ್ನಿಸ್ಲಿಲ್ಲ. ಇವನ್ ನಾನು ಕೇಳಿದೆ ಅಮ್ಮಂಗೆ ಅತ್ತೆಗೆಲ್ಲ. ಸೊ ಎಲ್ಲ ನಮ್ಮ ಮನೆಗಳಲ್ಲಿ ದಿನಾಲೂ ಬರುತ್ತೆ, ಅದೆಂತ ಅಪಶಕನ ಅಂತ ನಾವೇನು ನಂಬಲ್ಲ ಅಂತ ಹೇಳಿದ್ರು. ಅಂದರೆ ಒಬ್ಬೊಬ್ಬರ ನಂಬಿಕೆ ಒಂದೊಂದು ಥರ, ಯಾರ ನಂಬಿಕೆನೋ ಅಲ್ಲ ಗಳಿಯೋಕ್ಕಾಗಲ್ಲ. ಬಟ್ ನಮ್ಮ ಮನೆಗಳಲ್ಲಿ ಕಾಮನ್ ಆಗಿ ದಿನ ಬರೋದ್ರಿಂದ ನಮ್ಗೆ ಅದೇನು ಅನಿಸೋದಿಲ್ಲ. ಇಲ್ಲೇನೋ ಅಪ್ಪತಪ್ಪಿ ಬಂದುಬಿಟ್ಟಿದೆ ಅದು ಅಷ್ಟೇ. ಸೊ ಅಷ್ಟೇ, ಅದ್ರ ಬಗ್ಗೆ ಮತ್ತೇನು ಜಾಸ್ತಿ ಹೇಳೋಕ್ಕಾಗಲ್ಲ. ಹಾಗೆ ಮಾತಾಡ್ತಾ ನೋಡಿ ಕ್ಲೀನಿಂಗ್ ಕೆಲಸನೂ ಮುಗೀತಾ ಬಂತು. ಒಂದು ಹಂತಕ್ಕೆ ಮುಗಿಸ್ಕೊಂಡೆ, ಇನ್ನೂ ಕೂಡ ರ್ಯಾಕೆಲ್ಲ ಕ್ಲೀನ್ ಮಾಡೋದಿದೆ. ಸೊ ಇಷ್ಟೇ ಒಂದು ಪುಟ್ಟ ವಿಡಿಯೋನ ನಾನು ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅಂತ ಅಂದ್ಕೊಂಡೆ. ತುಂಬ ಲಾಂಗ್ ಗ್ಯಾಪ್ ಆಗಿಬಿಡುತ್ತೆ ಅಂತ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿರಿ. ನಮಸ್ಕಾರ.